ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ಜಗತ್ತಿನಲ್ಲಿ ಕನ್ಯತ್ವ ಎಂಬ ಪರಿಕಲ್ಪನೆಯನ್ನು ಸಾಮಾನ್ಯವಾಗಿ ಕೇವಲ ಒಂದು ದೈಹಿಕ ಸ್ಥಿತಿ ಎಂದು ಪರಿಗಣಿಸಲಾಗುತ್ತೆ. ಆದರೆ ಜಗತ್ತಿನ ಅತಿ ದೊಡ್ಡ ಧರ್ಮಗಳಲ್ಲಿ ಒಂದಾಗಿರೋ ಕ್ರೈಸ್ತ ಧರ್ಮದಲ್ಲಿ ಕನ್ಯತ್ವಕ್ಕೆ ಕೇವಲ ದೈಹಿಕ ಅರ್ಥವಷ್ಟೇ ಅಲ್ಲ, ಒಂದು ಆಳವಾದ ಆಧ್ಯಾತ್ಮಿಕ ಮತ್ತು ದೈವಿಕ ಮಹತ್ವವಿದೆ. ಕ್ರೈಸ್ತ ಮಹಿಳೆಯರು ಯೇಸುವಿನ ತಾಯಿ ಕನ್ಯೆ ಮೇರಿಯ ಆದರ್ಶವನ್ನು ಏಕೆ ಅನುಸರಿಸ್ತಾರೆ? ಮದುವೆಗೂ ಮುನ್ನ ಶುದ್ಧತೆಯನ್ನು ಕಾಯ್ದುಕೊಳ್ಳುವ ಈ ಸಂಪ್ರದಾಯದ ಹಿಂದಿನ ನಿಜವಾದ ಸಂದೇಶವೇನು? ಕ್ಯಾಥೋಲಿಕ್ ಮತ್ತು ಆರ್ಥೋಡಾಕ್ಸ್ನಂತಹ ಸಾಂಪ್ರದಾಯಿಕ ಚರ್ಚುಗಳಲ್ಲಿ ತಮ್ಮ ಇಡೀ ಜೀವನವನ್ನು ದೇವರಿಗೆ ಸಮರ್ಪಿಸುವ ಸನ್ಯಾಸಿಯರ ವ್ರತ ಮತ್ತು ಕನ್ಯತ್ವದ ಪ್ರತಿಜ್ಞೆಯ ಹಿಂದಿನ ಮಹತ್ವವೇನು? ಈ ವಿಡಿಯೋದಲ್ಲಿ ಲೈಂಗಿಕತೆಯನ್ನು ದೇವರ ವರವೆಂದು ಪರಿಗಣಿಸುವ ಕ್ರೈಸ್ತ ಧರ್ಮದಲ್ಲಿ ಆ ವರವನ್ನು ನಿಯಂತ್ರಿಸುವ ಮತ್ತು ಅದನ್ನು ಪವಿತ್ರ ಮದುವೆಯೊಂದಿಗೆ ಮಾತ್ರ ಏಕೆ ಉಳಿಸಿಕೊಳ್ಬೇಕು ಎಂಬ ಪ್ರಾಚೀನ ಮತ್ತು ಪವಿತ್ರ ಸಂಪ್ರದಾಯದ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕ್ರೈಸ್ತ ಧರ್ಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತೆ ಕನ್ಯತ್ವವು ಬಹಳ ಮಹತ್ವ ಮತ್ತು ಸಂಕೀರ್ಣವಾದ ಧಾರ್ಮಿಕ ಪರಿಕಲ್ಪನೆಯಾಗಿದೆ. ಇದು ಕೇವಲ ದೈಹಿಕ ಸ್ಥಿತಿಯಾಗಿರದೆ ಆಳವಾದ ಆಧ್ಯಾತ್ಮಿಕ ಪಾವಿತ್ರತೆ ಮತ್ತು ಗೌರವದ ಸಂಕೇತವಾಗಿದೆ. ಕ್ರೈಸ್ತ ಧರ್ಮವು ಲೈಂಗಿಕತೆಯನ್ನು ದೇವರ ವರವೆಂದು ಪರಿಗಣಿಸುತ್ತೆ, ಆದರೆ ಇದು ಗಂಡು ಮತ್ತು ಹೆಣ್ಣಿನ ನಡುವಿನ ವಿವಾಹದ ಪವಿತ್ರ ಚೌಕಟ್ಟಿನೊಳಗೆ ಮಾತ್ರ ಇರಬೇಕು ಎಂದು ಬೋಧಿಸುತ್ತೆ. ಹೀಗಾಗಿ ಮದುವೆಯಾಗದ ವ್ಯಕ್ತಿಗಳು ಅಂದರೆ ಪುರುಷರು ಮತ್ತು ಮಹಿಳೆಯರಿಬ್ಬರು ಮದುವೆಯಾಗುವವರೆಗೂ ಲೈಂಗಿಕ ಸಂಭೋಗದಿಂದ ದೂರವಿರಬೇಕು ಎಂಬುದು ಮೂಲಭೂತ ನೈತಿಕ ನಿರೀಕ್ಷೆಯಾಗಿದೆ. ಕ್ರೈಸ್ತ ಧರ್ಮವು ಲೈಂಗಿಕತೆಯನ್ನು ಮಾನವ ಜೀವನದ ಪ್ರಮುಖ ಭಾಗವಾಗಿ ಮತ್ತು ದೇವರು ನೀಡಿದ ವರವಾಗಿ ಗೌರವಿಸುತ್ತೆ. ಆದರೆ ಈ ವರವನ್ನು ಬಳಸಲು ಒಂದು ನಿರ್ದಿಷ್ಟ ಪವಿತ್ರ ಚೌಕಟ್ಟನ್ನು ನಿಗದಿಪಡಿಸಲಾಗಿದೆ. ಸೃಷ್ಟಿಯ ಆರಂಭದಲ್ಲಿ ದೇವರು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯನ್ನು ಒಟ್ಟಿಗೆ ಸೇರಿಸಿದನು. ಲೈಂಗಿಕತೆಯು ಈ ಪವಿತ್ರ ವಿವಾಹದ ಒಡಂಬಡಿಕೆಯ ಆಳವಾದ, ಪ್ರತ್ಯೇಕವಾದ ಮತ್ತು ಶಾಶ್ವತವಾದ ಅಭಿವ್ಯಕ್ತಿಯಾಗಿದೆ ಎಂದು ಪರಿಗಣಿಸಲಾಗಿದೆ. ವಿವಾಹವು ಗಂಡು ಮತ್ತು ಹೆಣ್ಣನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದಾಗಿಸಿ ಮನುಕುಲದ ಸಂತಾನೋತ್ಪತ್ತಿಗೆ ಆಧಾರವಾಗಿದೆ. ಕ್ರೈಸ್ತ ಬೋಧನೆಯ ಪ್ರಕಾರ ಲೈಂಗಿಕತೆಯು ಕೇವಲ ಸಂತಾನೋತ್ಪತ್ತಿಗಾಗಿ ಅಲ್ಲ, ಅದು ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿ, ಭದ್ರತೆ ಮತ್ತು ಆತ್ಮ ಸಮರ್ಪಣೆಯ ಪರಸ್ಪರ ಪ್ರೀತಿಯ ಸಂಕೇತವಾಗಿದೆ. ಮದುವೆಗೂ ಮುನ್ನ ಪುರುಷರು ಮತ್ತು ಮಹಿಳೆಯರಿಬ್ಬರು ಲೈಂಗಿಕ ಸಂಭೋಗದಿಂದ ದೂರವಿರುವುದು ಮತ್ತು ವಿವಾಹದ ನಂತರ ತಮ್ಮ ಸಂಗಾತಿಗೆ ಮಾತ್ರ ನಿಷ್ಠರಾಗಿರುವುದು ಎಂಬುದು ಕ್ರೈಸ್ತ ಧರ್ಮದ ನೈತಿಕತೆಯ ಮೂಲಭೂತ ನಿರೀಕ್ಷೆಯಾಗಿದೆ. ಇನ್ನು ಕ್ರೈಸ್ತರು ತಮ್ಮ ದೇಹವು ಪವಿತ್ರಾತ್ಮ ವಾಸಿಸುವ ದೇವಾಲಯ ಎಂದು ನಂಬುತ್ತಾರೆ. ಆದ್ದರಿಂದ ವಿವಾಹದ ಹೊರಗಿನ ಲೈಂಗಿಕ ಕ್ರಿಯೆಗಳು ಈ ಪವಿತ್ರತೆಯನ್ನು ಉಲ್ಲಂಘಿಸುತ್ತದೆ ಎಂದು ಬೋಧಿಸಲಾಗುತ್ತೆ. ವಿವಾಹಕ್ಕೆ ಮುನ್ನ ಲೈಂಗಿಕವಾಗಿ ಶುದ್ಧವಾಗಿರುವುದು ಎಂದರೆ ಭವಿಷ್ಯದಲ್ಲಿ ತಮ್ಮ ಸಂಗಾತಿಗಾಗಿ ತಮ್ಮ ದೇಹ ಮತ್ತು ಹೃದಯವನ್ನು ಸಂಪೂರ್ಣವಾಗಿ ಸಮರ್ಪಿಸಲು ಸಿದ್ಧರಾಗಿರುವುದು ಎಂಬುದರ ಸಂಕೇತವಾಗಿದೆ. ಇನ್ನು ಕ್ರೈಸ್ತ ಧರ್ಮವು ವಿವಾಹದ ಹೊರಗಿನ ಯಾವುದೇ ಲೈಂಗಿಕ ಕ್ರಿಯೆಯನ್ನು ವ್ಯಭಿಚಾರ ಎಂದು ಪರಿಗಣಿಸಿ ಅದನ್ನು ಪಾಪವೆಂದು ಬೋಧಿಸುತ್ತದೆ. ಈ ನಿಲುವನ್ನು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಬೋಧಿಸಲಾಗಿದೆ. ಮದುವೆಯ ಮೂಲಕ ಸ್ಥಾಪಿಸಲಾದ ಚೌಕಟ್ಟಿನ ಹೊರಗೆ ಲೈಂಗಿಕತೆಯನ್ನು ಬಳಸುವುದು ದೇವರ ಯೋಜನೆಯ ವಿರುದ್ಧ ಮತ್ತು ಅದರ ವರವನ್ನು ದುರುಪಯೋಗಪಡಿಸಿಕೊಳ್ಳುವುದು ಎಂದು ಪರಿಗಣಿಸಲಾಗಿದೆ. ಇನ್ನು ಯೇಸುವಿನ ತಾಯಿ ಮೇರಿ ಕ್ರೈಸ್ತ ಧರ್ಮದಲ್ಲಿ ಕೇವಲ ಒಂದು ಐತಿಹಾಸಿಕ ವ್ಯಕ್ತಿಯಾಗಿರದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆಳವಾದ ಸಂಕೇತವನ್ನು ಹೊಂದಿದ್ದಾರೆ. ಮೇರಿಯು ವಿವಾಹವಾಗುವ ಮೊದಲು ಪವಿತ್ರಾತ್ಮದಿಂದ ಗರ್ಭಧರಿಸಿದಳು ಎಂಬ ನಂಬಿಕೆಯು ಆಕೆಯು ದೈಹಿಕವಾಗಿ ಮತ್ತು ಆತ್ಮಿಕವಾಗಿ ಸಂಪೂರ್ಣವಾಗಿ ಶುದ್ಧಳಾಗಿದ್ದಳು ಎಂಬುದನ್ನು ಸೂಚಿಸುತ್ತೆ. ಈ ಕನ್ಯತ್ವವೇ ಆಕೆಯನ್ನು ದೇವರ ಮಗನಿಗೆ ತಾಯಿಯಾಗಲು ಸಿದ್ಧಗೊಳಿಸಿತು ಎಂದು ಕ್ರೈಸ್ತರು ನಂಬುತ್ತಾರೆ. ಆಕೆಯನ್ನು ದೇವರ ತಾಯಿ ಎಂದು ಗೌರವಿಸಲಾಗುತ್ತೆ. ಈ ವಿಧೇಯತೆ ಮತ್ತು ನಂಬಿಕೆಯು ಕ್ರೈಸ್ತ ಮಹಿಳೆಯರಿಗೆ ಸವಾಲಿನ ಸಂದರ್ಭಗಳಲ್ಲಿಯೂ ದೇವರಿಗೆ ಸಮರ್ಪಿತರಾಗಿರಲು ಒಂದು ಪ್ರಬಲವಾದ ಆಧ್ಯಾತ್ಮಿಕ ಮಾದರಿಯಾಗಿದೆ. ಇನ್ನು ಯೇಸುವಿನ ಕಥೆಯಲ್ಲಿ ಮೇರಿಯ ಕನ್ಯತ್ವಕ್ಕೆ ವಿಶೇಷ ಸ್ಥಾನವಿದೆ, ಏಕೆಂದರೆ ದೇವರು ಮನುಷ್ಯನಾಗಿ ಜನ್ಮ ತಾಳಲು ಪವಾಡ ಸದೃಶವಾದ ಮಾರ್ಗವನ್ನು ಆರಿಸಿಕೊಂಡನು. ಇದು ಮಾನವ ಇತಿಹಾಸಕ್ಕೆ ಮತ್ತು ಮೋಕ್ಷದ ಯೋಜನೆಗೆ ಕನ್ಯತ್ವಕ್ಕೆ ಒಂದು ದೈವಿಕ ಮತ್ತು ಅಸಾಧಾರಣ ಮಹತ್ವವನ್ನು ನೀಡುತ್ತೆ. ಇನ್ನು ಕೆಲವು ಸಾಂಪ್ರದಾಯಿಕ ಪಂಗಡಗಳಲ್ಲಿ ಮೇರಿಯು ನಿತ್ಯ ಕನ್ಯೆಯಾಗಿಯೇ ಉಳಿದಳು ಎಂದು ನಂಬುತ್ತಾರೆ.
ಹೇಳುತ್ತಾರೆ, ಇದು ಆಧ್ಯಾತ್ಮಿಕ ಸಮರ್ಪಣೆಯ ಉನ್ನತ ಮಟ್ಟವನ್ನು ಸೂಚಿಸುತ್ತೆ. ಮೇರಿಯ ಜೀವನವು ಲೈಂಗಿಕ ಶುದ್ಧತೆ, ನಂಬಿಕೆ ಮತ್ತು ವಿಧೇಯತೆ ಇವುಗಳ ಮೂಲಕ ದೈವಿಕ ಉದ್ದೇಶಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಬಾಳಲು ಸಾಧ್ಯ ಎಂಬುದನ್ನು ತೋರಿಸುತ್ತೆ. ಇನ್ನು ಮೇರಿಯ ಕನ್ಯತ್ವವನ್ನು ದೈಹಿಕ ಮತ್ತು ಆಧ್ಯಾತ್ಮಿಕ ಪರಿಶುದ್ಧತೆಯ ಸಂಕೇತವಾಗಿ ನೋಡಲಾಗುತ್ತೆ. ಇದು ಮಹಿಳಾ ಕನ್ಯತ್ವವು ಕುಟುಂಬ ಮತ್ತು ಸಮುದಾಯದಲ್ಲಿ ಗೌರವವನ್ನು ತರುತ್ತದೆ ಎಂಬ ಕಲ್ಪನೆಯನ್ನ ಬಲಪಡಿಸಿದೆ. ಇನ್ನು ಕ್ಯಾಥೋಲಿಕ್ ಮತ್ತು ಆರ್ಥೋಡಾಕ್ಸ್ನಂತಹ ಸಾಂಪ್ರದಾಯಿಕ ಚರ್ಚುಗಳಲ್ಲಿ ಸನ್ಯಾಸಿನಿಯರು ಮತ್ತು ಆರ್ಡರ್ ಆಫ್ ಒರ್ಜಿನ್ಸ್ನಂತಹ ಸಮರ್ಪಿತ ಕನ್ಯೆಯರು ಸ್ವಇಚ್ಛೆಯಿಂದ ಜೀವನವಿಡೀ ಕನ್ಯತ್ವ ಮತ್ತು ಬ್ರಹ್ಮಚರ್ಯದ ವ್ರತವನ್ನು ತೆಗೆದುಕೊಳ್ತಾರೆ. ಇವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸ್ತಾರೆ ಎಂಬುದರ ಸಂಕೇತವಾಗಿ ಕನ್ಯತ್ವವನ್ನು ಪರಿಗಣಿಸಲಾಗುತ್ತೆ. ಸನ್ಯಾಸಿನಿಯರು ಮತ್ತು ಆರ್ಡರ್ ಆಫ್ ಒರ್ಜಿನ್ಸ್ ಸದಸ್ಯರು ತಮ್ಮ ಕನ್ಯತ್ವದ ವ್ರತವನ್ನು ಯೇಸು ಕ್ರಿಸ್ತನೊಂದಿಗೆ ಒಂದು ಆತ್ಮಿಕ ವಿವಾಹದ ಸಂಕೇತವಾಗಿ ನೋಡ್ತಾರೆ. ದೈಹಿಕ ಸಂಗಾತಿಯೊಂದಿಗೆ ಒಂದಾಗುವ ಬದಲು ಅವರು ತಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ತಾರೆ. ಇದು ತಮ್ಮ ಪ್ರೀತಿ ಮತ್ತು ಸಂಪೂರ್ಣ ಗಮನವನ್ನು ಇಹಲೋಕದ ಸಂಬಂಧಗಳಿಗಿಂತ ಹೆಚ್ಚಾಗಿ ದೇವರಿಗೆ ಮಾತ್ರ ನೀಡುವುದನ್ನು ಸಂಕೇತಿಸುತ್ತೆ. ಇನ್ನು ಕ್ರೈಸ್ತ ಬೋಧನೆಯ ಪ್ರಕಾರ ಸ್ವರ್ಗದಲ್ಲಿ ಮದುವೆ ಅಥವಾ ಲೈಂಗಿಕ ಸಂಬಂಧಗಳು ಇರುವುದಿಲ್ಲ. ಸನ್ಯಾಸತ್ವದ ಮೂಲಕ ಈ ವ್ಯಕ್ತಿಗಳು ಈ ಭೂಮಿಯ ಮೇಲೆ ಇರುವಾಗಲೇ ಮುಂದಿನ ಜೀವನದ ಸ್ಥಿತಿಯನ್ನು ಪ್ರತಿಬಿಂಬಿಸ್ತಾರೆ. ಇನ್ನು ಬ್ರಹ್ಮಚರ್ಯದ ಮೂಲಕ ಅವರು ಲೌಕಿಕ ಚಿಂತನೆಗಳಿಂದ ಮುಕ್ತರಾಗಿ ಮತ್ತು ಸಮಯ ಮತ್ತು ಶಕ್ತಿಯನ್ನು ಪ್ರಾರ್ಥನೆ, ದೇವರ ಸೇವೆ ಮತ್ತು ಆತ್ಮಗಳನ್ನು ರಕ್ಷಿಸುವ ಕಡೆಗೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಮರ್ಥರಾಗ್ತಾರೆ. ಇನ್ನು ಆರ್ಡರ್ ಆಫ್ ವರ್ಜಿನಮ್ ಇದು ಕ್ಯಾಥೋಲಿಕ್ ಚರ್ಚಿನಲ್ಲಿರುವ ಒಂದು ವಿಶಿಷ್ಟ ಮತ್ತು ಪ್ರಾಚೀನವಾದ ಜೀವನ ವಿಧಾನ. ಈ ಮಹಿಳೆಯರು ಸಾಮಾನ್ಯವಾಗಿ ಸನ್ಯಾಸಿನಿಯರಂತೆ ಮಠದಲ್ಲಿ ವಾಸಿಸುವುದಿಲ್ಲ, ಬದಲಿಗೆ ಪ್ರಪಂಚದಲ್ಲಿ ತಮ್ಮ ಸಾಮಾನ್ಯ ಜೀವನವನ್ನು ನಡೆಸ್ತಾರೆ. ಬ್ರಹ್ಮಚರ್ಯದ ವ್ರತವನ್ನು ತೆಗೆದುಕೊಂಡು ತಮ್ಮ ಬಿಷಪ್ರ ನೇರ ಮಾರ್ಗದರ್ಶನದಲ್ಲಿ ದೇವರಿಗೆ ಸಮರ್ಪಿತರಾಗಿರುತ್ತಾರೆ. ಇದು ಆರಂಭಿಕ ಕ್ರೈಸ್ತ ಸಮುದಾಯಗಳಲ್ಲಿ ಇದ್ದ ಪದ್ಧತಿಯ ಪುನರ್ಜೀವನವಾಗಿದೆ. ಈ ಕಾರಣಗಳಿಗಾಗಿ ಕನ್ಯತ್ವ ಮತ್ತು ಬ್ರಹ್ಮಚರ್ಯವು ಈ ಸಾಂಪ್ರದಾಯಿಕ ಚರ್ಚುಗಳಲ್ಲಿ ಒಂದು ಅತ್ಯುನ್ನತ ವ್ಯಾಲ್ಯುವೇಷನ್ ಮತ್ತು ತ್ಯಾಗದ ಸೇವೆ ಎಂದು ಪರಿಗಣಿಸಲ್ಪಡುತ್ತದೆ. ಇನ್ನು ಐತಿಹಾಸಿಕವಾಗಿ ಅನೇಕ ಸಂಸ್ಕೃತಿಗಳಲ್ಲಿ ಕ್ರೈಸ್ತ ಧರ್ಮದ ವ್ಯಾಖ್ಯಾನಗಳೊಂದಿಗೆ ಸೇರಿ ಕನ್ಯತ್ವವನ್ನು ಮಹಿಳೆಯ ಮೌಲ್ಯ ಅಥವಾ ಪರಿಶುದ್ಧತೆಯ ಅಳತೆಗೋಲು ಎಂದು ನೋಡಲಾಗುತ್ತದೆ. ಈ ಕಟ್ಟುನಿಟ್ಟಾದ ನಿರೀಕ್ಷೆಗಳು ಪುರುಷರಿಗಿಂತ ಮಹಿಳೆಯರ ಮೇಲೆ ಹೆಚ್ಚಿನ ಒತ್ತಡ ಹೇರಿದೆ. ಈ ಕನ್ಯತ್ವ, ಶುದ್ಧತೆ, ಪರಿಶುದ್ಧತೆ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗೂ ಕೂಡ ಶುದ್ಧವಾಗಿರೋದು ಬಹಳ ಮುಖ್ಯವಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.